ಏನು ಇವ್ರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರು ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಬಂದರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ಇವರು ಅಶೋಕ್ ಅವರನ್ನ ಕಳ್ಳರಾಮಯ್ಯ ಅಂತ ಏನು ಹೇಳೋರು, ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು, ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದ್ರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದನ್ನು ಹೊರತುಪಡಿಸಿ ಏನಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರಿಗಳನ್ನ ಕೆಲವು ಸ್ಥಾನ ನಿಯುಕ್ತಿಗೊಳಿಸ್ಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ದಾಖಲೆ ಕೊಡಿ ಅಂತೀರಿ. ಏನ್ ದಾಖಲೆ ಕೊಡ್ತೀರಿ? ಇದರಲ್ಲಿ ಮಧ್ಯರಾತ್ರಿ ನಡೆಸ್ತಕ್ಕಂಥ ವ್ಯವಹಾರ ನಿಮ್ದು. ಇದು ಹಿಡ್ಕೊಂಡು ನಾವು ಓಡಾಡಕ್ಕಾಯ್ತದ? ದಾಖಲೆ ಕೊಡಿ ಅಂದ್ರೆ ನೀವೇನ್ ದಾಖಲೆ ಕೊಟ್ರಪ್ಪ? ಬಿಜೆಪಿ ಬಗ್ಗೆ 40% ಅಂದಾಗ ಪೋಸ್ಟ್ ಅಂಟಿಸಿದ್ ಬಿಟ್ರೆ ಇನ್ಯಾವ ದಾಖಲೆ ಇಟ್ಕೊಂಡಿದ್ರಿ ನೀವು? ಇವತ್ತು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ವರ್ಷ, ಇನ್ನೂ 2 ವರ್ಷ ನಾನೇ ಅಂತೀರಿ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ ನಾವು ಸಮಯ ನಿಗದಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಜೂನ್ ಬಂತು, ಜುಲೈ ಬಂತು, ಬದಲಾವಣೆ ಮಾಡ್ತೀವಿ ಅಂತ ನೀವೇ ಹೇಳ್ಕೊತೀರಿ. ನಿಮ್ಮಲ್ಲಿರ್ತಕ್ಕಂತಾರೆ ನೀವಾದರೂ ಇರಿ, ಇನ್ನೊಬ್ಬರಾದರೂ ಇರಲಿ, 130 140 ಗೆದ್ದುಬಿಟ್ಟಿದ್ದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನು ಶಾಶ್ವತ ಅಲ್ಲ. ಅಲ್ಲೇ ತಮಿಳುನಾಡು ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳುನಾಡಿನಲ್ಲಿ ಭಿಕ್ಷೆ ಕೊಟ್ಟರು DMK ಅವರು, ನಿಮಗೆ ಭಿಕ್ಷೆ, ಒಂದು ರಾಷ್ಟ್ರೀಯ ಪಕ್ಷ ನಿಮ್ಮದು, 28 ಸೀಟ್ ಕೊಟ್ಟರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟ್ಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಗ್ತಾರೆ ಬೀದಿಲಿ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಅಲ್ಲಿ ಇದ್ದೀರಿ.